ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಾಗಿದೆ, ತಾವು ಕೂಡ ಕೇಳ್ತಾ ಇದ್ದೀರಿ. ಬನ್ನಿ, ಸುಕನ್ಯಾ ಅನ್ನುವಂಥವ್ರು ನಮಗೆ ಕರೆ ಮಾಡ್ತಾ ಇದ್ದಾರೆ. ಸುಕನ್ಯಾ ಏನು ಹೇಳ್ತಾರೆ ಕಣ? ಸುಕನ್ಯಾ ಅವರೇ, ತಾವೇನು ಹೇಳ್ಬೇಕು ಬಯಸ್ತೀರಿ? ನಮಸ್ತೆ ಸರ್. ನಮಸ್ಕಾರ, ಹೇಳಿಮಾ. ಇದು ಅದೇ, ನಂಗೂ ಇಬ್ರು ಸೊಸೆಯರು, ಅದಕ್ಕೆ ಒಬ್ಳು ಮಾತ್ರ, ಇಬ್ಬರು ಹೆಣ್ಮಕ್ಳು, ನಂಗಿಬ್ರು ಗಂಡ್ ಮಕ್ಳೇನೆ ಇರೋದು. ಹೆಣ್ಮಕ್ಳಂತೂ ಇಲ್ಲ. ಇಬ್ರು ಸೊಸೆಯರ್ನ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಗಂಡ್ ಮಕ್ಳಿಗಿಂತ ಹೆಚ್ಚಾಗಿ ಒಂದ್ ಕೈ ಚೆನ್ನಾಗಿ ನೋಡ್ಕೊಂಡೆ. ಆದ್ರೆ ದೊಡ್ಡವ್ರು ಒಂಥರ ಮಾತಾಡೋದಿಲ್ಲ, ಇದರ ವಿದ್ಯಾವಂತರು ಎಲ್ಲಾರು ಮಾತಾಡೋದಿಲ್ಲ, ಅಷ್ಟೇ ಅನ್ನೋದಿಲ್ಲ. ನಂಗೆ ತುಂಬಾ ಅಪೇಕ್ಷೆ ಮಗಳ ಮೇಲೆ, ಸೊಸೆ ಮೇಲೆ. ಚಿಕ್ಕಳಂತೂ ನಾನು ಅವಳು ಕೆಲ್ಸದಲ್ಲಿ ಇದ್ಲು, ನಂಗೆ ಅಪ್ಪ ಅಮ್ಮನೇ ಹೆಚ್ಚು, ನೀವೇನ್ ಹೆಚ್ಚಿಲ್ಲ ಅಂತಂದ್ರೆ ಗಂಡನೂ ಬೇಡ ನನ್ಗೆ, ನಂಗೆ ತಂದೆ ತಾಯಿ ಮುಖ್ಯ. ಏನೋ ನಮ್ ತಾಯಿ ನಂಗೆ ಮುಟ್ಟಂಗ್ ಮದ್ವೆ ಮಾಡ್ತಾಳೆ ಇಟ್ಬಿಟ್ಟು ನಾನ್ ಮದ್ವೆ ಅದೇ ಅಂದ್ಬಿಟ್ಟು ಅವಳು ಹೊರಟೆ ಹೋದ್ಲು, ಅವಳು ಸಾಮಾನೆಲ್ಲ ಎತ್ಕೊಂಡು. ಅಲ್ಲಿಗೆ ಅತ್ತೆ ಕೆಟ್ಟವರು ಅಂತ ಹೇಳ್ತಾರಲ್ವಾ, ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ಅಷ್ಟೇನಾ ಅತ್ತೆಯವರು? ಎಷ್ಟು ಚೆನ್ನಾಗಿ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ವಿ. ಅದು ನೋವು ದುಃಖ ನಮ್ಗೆ ಎಷ್ಟಿದೆ ಅಂದ್ರೆ ಅಷ್ಟಿದೆ. ಇರ್ಬಹುದು ಸೊಸೆಯರ್ ಕಿರುಕುಳ ಕೊಡೋರು ಇರ್ಬೋದು. ಈಗ ಸೊಸೆಯರು ಒಂದ್ 10% ಒಳ್ಳೆಯವ್ರು ಸಿಗಲ್ಲ ಸರ್. ಸುಮಾರು ಜನ ನೋಡಿದೀನಿ. ಒಂಥರ ಏನು ಅವ್ರ ಮಾತು ಅಂದ್ರೆ ನೆಗ್ಲೆಕ್ಟ್, ಇಷ್ಟ ಆಗಲ್ಲ, ಆತರ ಎಲ್ಲ ಮಾಡ್ತಾರೆ. ಮನೇಲಿ ಜೊತೆಲಿ ಇದ್ರುವೆ ಒಂಥರ ಮಾತಾಡ್ಬಾರ್ದು, ಏನ್ ಅವ್ರ ಜೊತೆ ಮಾತಾಡೋದು ಅನ್ನೋದೆಲ್ಲ ಮಾಡ್ತಾರೆ. ಅಷ್ಟು ಅತ್ತೆ ಮಾವ ಅಂದ್ರೆ ಗೌರವನೇ ಇಲ್ಲ ಅಂತ ಅರ್ಥ. ಅಲ್ಲಿಗೆ ಏನ್ ಅಷ್ಟು ಒಳ್ಳೆತನ ದುರುಪಯೋಗ ಮಾಡ್ಕೊಳ್ಳೋದೇ ಕೆಲಸ. ವಿದ್ಯಾವಂತರೇ ಸೊಸೆ ಹಾಕೊಳ್ದೇ ಇದ್ರೆ ಏನ್ ಮಾಡೋದು ಸರ್? ಎಲ್ರೂ ಹೇಳ್ತಾರೆ ಹೊಂದ್ಕೋಬೇಕು ಅಂತ. ನಿಜ ನಿಜ ಮೇಡಮ್, ಒಳ್ಳೆ ಮಾತನ್ನ ಹೇಳಿದ್ರಿ. ಸುಕನ್ಯಾ ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಚೆನ್ನಾಗಿ ನೋಡ್ಕೊತೀರಿ ಅನ್ನುವಂಥ ಮಾತು ಬರೋದೇ ಇಲ್ಲ. 100ಕ್ಕೆ 97% ಇದೇ ಹಣೆ ಬರವೆ. ಹಿಂಗಾಗಿ ಏನಾದ್ರು ಹುಡುಕಿದ್ರೂ ಕೂಡ ಒಳ್ಳೆ ಸೊಸೆಂದ್ರಗಳು ಸಿಗೋದು ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬನ್ನಿ, ಮಾಲಾ ಜಗದೀಶ್ ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಕಣ ಮೇಡಮ್? ತಾವೇನು ಹೇಳ್ತೀರಿ? ನಾನೇನು ಹೇಳೋದು ಅಂದರೆ, ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಈಗಿನ ಕಾಲದ ಹುಡುಗಿರು 498 ಏನು ಅದನ್ನು ದುರ್ಬಳಕೆಗೆ ಮಾಡ್ಕೊಳ್ಳೋದಕ್ಕಾಗೇ ಮದುವೆ ಆಗ್ತಾರೆ ಅಂತ ನಂಗೆ ಅನಿಸುತ್ತೆ. ಮದುವೆ ಆಗಿ 3 ತಿಂಗಳು ತುಂಬಿರಲ್ಲ. ಮದುವೆ ಮೊದಲ ಅಜೆಂಡಾ ಏನು ಅಂತಂದರೆ 498. ಹೌದು. ಅವರು ಸಂಸಾರ ಮಾಡಬೇಕು ಅಂತ ಬಂದಿದ್ರೆ ಆ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಕಷ್ಟನೋ ಸುಖನೋ ನನ್ನ ಮನೆ ಅದು, ನಾನು ಈ ಮನೆಯಲ್ಲಿ ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು, ಇದು ನನ್ನ ಮನೆ, ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ ಅಂತ ತಿಳ್ಕೊಂಡು ಹೋಗೋರು. ಆದರೆ ಈಗೇನಾಗ್ಬಿಟ್ಟಿದೆ ಅಂದರೆ, ಅವಳಿಗೆ ಗಂಡ ಬೇಡ, ಅತ್ತೆ ಬೇಡ, ಮಾವ ಬೇಡ, ಯಾರೂ ಬೇಡ, ಸ್ವೇಚ್ಛೆಯಾಗಿ ಬದುಕಬೇಕು ಅನ್ನೋದೊಂದೇ ಒಂದು ಆಸೆ ಅವಳಿಗೆ. ಅದು ಬಿಟ್ಟರೆ ದುಡ್ಡಿಗಾಗಿ ಅವಳು ಮದುವೆ ಆಗ್ತಿದ್ದಾಳೆ ಅಂತ ಹೇಳ್ಬೋದು. ಈಗ ನಮ್ಮ ಕೇಸಲ್ಲಿ ಏನಾಗಿದೆ ಅಂದರೆ, ನನ್ನ ಸೊಸೆ 1,80,00,000 ನಮ್ಮ ಹತ್ರ ಕೇಳಿದ್ಲು. 1,80,00,000 ಕೊಟ್ಟರೆ ಅವಳು ನಮ್ಮ ಕೇಸ್ನೆಲ್ಲ ಇದು ಮಾಡಿಬಿಡ್ತೀನಿ ಅಂತ. ದುಡ್ಡಿನಿಂದ ಪರಿಹಾರ ಮಾಡ್ಕೊಳ್ಳೋದಾದರೆ ನನಗೇನಕ್ಕೆ ನನ್ನ ಮಗನಿಗೆ ಮದುವೆ ಮಾಡಬೇಕಿತ್ತು ನಾನು? ಹೌದು, ನನ್ನ ಅದೇ ಏನೋ ಹೇಳ್ತಾರಲ್ಲ ಹಾಗೆ, ಅಂಗೈ ತೋರಿಸಿ ಯಾವ ಲಕ್ಷಣ ಅನ್ಸ್ಕೊಂಡ್ರು ಅಂತ ಆ ಥರ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಸಂಸಾರದ ಗುಟ್ಟು ರೋಗ ರಟ್ಟು ಅಂತ ಹೇಳ್ತಾರೆ. ಪ್ರೈವೇಟ್ ಮ್ಯಾಟರ್ಸು ಯಾವತ್ತೂ ಪಬ್ಲಿಕ್ ಆಗಬಾರ್ದು. ಅವಳಿಗೆ ಇಷ್ಟ ಇಲ್ಲ ಅಂತೂ ಅವ್ರು ದೊಡ್ಡವ್ರನ್ನ ಕರ್ಕೊಂಬರ್ಬೇಕು, ಅಪ್ಪ ಅಮ್ಮನ ಕರ್ಕೊಂಬರ್ಬೇಕು, ನಮ್ಮ ಅತ್ತೆ ಮಾವನ ಜೊತೆ ಕೂತ್ಕೋಬೇಕು, ಮಾತಾಡಬೇಕು, ಪರಿಹಾರ ಮಾಡ್ಕೋಬೇಕು. ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ಒಂದು ಸಮಸ್ಯೆ ಇದ್ದಾಗ ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ದಯವಿಟ್ಟು ಅದನ್ನು ಪರಿಹಾರ ಮಾಡ್ಕೋಬೇಕು. ಅವರು ಕೋರ್ಟು ಕಚೇರಿ ಅಂತ ತಿರ್ಗಕ್ಕೆ ಹೋದ್ರೆ ಅದರಿಂದ ಪರಿಹಾರ ಸಿಗಲ್ಲ ಅವಳಿಗೆ, ಅವಳ ಜೀವನನೇ ಹಾಳಾಗೋದು. ಕೊನೆ ಹಂತ ಅದು ಅಂತ ನೀವು ಹೇಳೋದು. ನೀವು ಏನಂದ್ರೆ ಆರಂಭದಲ್ಲೇ ಹೋಗುವಂತ ಅಗತ್ಯ ಇಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂದಾಗ ಅವಾಗ ಬೇರೆ ಬೇರೆ ದರಗಳು. ಕಾನೂನು ಏನಾಗ್ಬಿಟ್ಟಿದೆ ಅಂದರೆ 498 ಏನಲ್ಲಿ ಬರೀ ಸೊಸೆಗೆ ಮಾತ್ರ ಸಪೋರ್ಟ್ ಕೊಡ್ತಾ ಇದೆ. ಅತ್ತೆ ಆದವಳಿಗೆ ಕೊಡ್ತಾ ಇಲ್ಲ, ಅಕ್ಕ ಆದವಳಿಗೆ ಕೊಡ್ತಾ ಇಲ್ಲ, ನಾದ್ನಿ ಆದವಳಿಗೆ ಕೊಡ್ತಾ ಇಲ್ಲ. ಅವಳು ಸೊಸೆ ಆದವಳು ಮಾತ್ರ ಒಂದು ಹೆಣ್ಣ ಹೇಳಿ ನೋಡೋಣ. ನಾವೆಲ್ಲ ವಯಸ್ಸಾದ್ರು 50 ವರ್ಷ ಆಗಿದೆ ನನಗೆ, ನಾವೆಲ್ಲ ಹೆಣ್ಣಲ್ವಾ? ನಾನು ಜೈಲಿಗೆ ಹೋಗೋಂಥ ತಪ್ಪು ನಾನೇನು ಮಾಡಿದ್ದೆ? ನಾನೇನು ಕೊಲೆ ಮಾಡಿದ್ನ ಹೇಳಿ? ನನ್ನ ಸಂಸಾರ ಅಂದರೆ ಹಾಲಿನಂಥ ಸಂಸಾರ ಇತ್ತು. ನನಗೆ 2 ಜನ ಗಂಡು ಮಕ್ಕಳು, ನಾನು ನನ್ನ ಗಂಡ ತುಂಬ ಫ್ರೆಂಡ್ಸ್ ಥರ ಇದ್ವಿ. ಬಂದು 3 ತಿಂಗಳಲ್ಲಿ ಅವಳು ವಿನಾಕಾರಣ ಕರ್ಕೊಂಡು ಹೋಗ್ತೀವಿ ಅಂತ ಹೋಗ್ಬಿಟ್ಟು 10 ತಿಂಗಳಾದಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ 4 ಜನನೂ ಜೈಲಿಗೆ ಹಾಕ್ಸಿದ್ಲು. 6 ದಿವಸ ಹಾಕ್ಸಿದ್ದಾಳೆ. ಅದು ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ಶನಿವಾರ ಬಂದ್ಬಿಟ್ಟು ಭಾನುವಾರ ರಜಾ, ಸೋಮವಾರ ದಿವಸ ಲಾಯರ್ ಸ್ಟ್ರೈಕು, ಮಂಗಳವಾರ ದಿವಸ ನಮ್ಮ ಇದು ಇನ್ಸ್ಪೆಕ್ಟ್ರಿಂದ ಅಲ್ಲಿ ತಡೆ ಒಡ್ಡಿದ್ಲು ನಮಗೆ ಬೇಲ್ ಸಿಗದಂಗೆ. ಗುರುವಾರ ರಾತ್ರಿ ಬೇಲ್ ಸಿಕ್ಕಿದ್ರು ನಮ್ಮನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ಬಿಟ್ಟು ನನ್ನ ಮನೇನ ಜಪ್ತಿ ಮಾಡಿಸಿದ್ರು. ಇದೆಲ್ಲ ಉಂಟಾ? 498 ಕೇಸ್ ಹಾಕಿ 3 ತಿಂಗಳಲ್ಲಿ ಇದೆಲ್ಲ ಮಾಡೋ ಅವಶ್ಯಕತೆ ಇರುತ್ತಾ ಹೇಳಿ ನೋಡೋಣ. ನಾನೇನು ತಪ್ಪು ಮಾಡಿದ್ದೆ? ನಾನೊಂದು ಹೆಣ್ಣಲ್ವಾ? ನನಗೆ ಹೆಣ್ಮಕ್ಳು ಅಂದರೆ ಪ್ರಾಣ. ನಾನು ಎಂಗೇಜ್ಮೆಂಟ್ 6 ತಿಂಗಳಾಯ್ತು. ಎಂಗೇಜ್ಮೆಂಟ್ ಆದಮೇಲೆ ನಾನು ಮದುವೆ ಮಾಡ್ಕೊಂಡಿದ್ದು. ನನ್ನನ್ನು ನನ್ನ ಸೊಸೆನ ಹೇಗೆ ನೋಡ್ಕೋತಾ ಇದ್ದೆ ಅಂದರೆ, ಆದರ್ಶ ಅತ್ತೆ ಸೊಸೆ ಅನ್ನೋರು ನನ್ನನ್ನು ಅಷ್ಟು ಇದಾಗಿದ್ದವಳು. ಮೊದಲು ಅಷ್ಟು
ಚೆನ್ನಾಗಿದ್ಲು, ಮದುವೆ ಆದ ತಕ್ಷಣ ಫುಲ್ ಚೇಂಜ್. ಈಗ ಎಲ್ಲಿಗೆ ಬಂದಿದೆ ಕೇಸ್? ಇಲ್ಲಿಗ ಈಗ ಡಿವಿ ಕೇಸ್ ಹಾಕೊಂಡಿದ್ದಾಳೆ ಅವಳು. ನನ್ನ ಮಗ ಡಿವಿ ಆಕ್ಟ್, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಮಾವನ ಮೇಲೆ ಹಾಕೊಂಡಿದ್ದಾರೆ. ಮನೆ ಮುಂದೆ ಪೊಲೀಸ್ನವರ ಕಳಿಸಿ ಗಲಾಟೆ ಮಾಡ್ತಾ ಇದ್ದಾರೆ. ನಾನು ಮರ್ಯಾದಸ್ತು ಮನೆ ಹೆಣ್ಮಗಳು, ನಾನು ಹೇಗೆ ಬದುಕಬೇಕು ಹೇಳಿ ಸಮಾಜದಲ್ಲಿ? ನಿಜ ನಿಜ ನಿಮ್ಮ ನೋವನ್ನು ಹೇಳಿದ್ರಿ. ಸೊ ಇದನ್ನೆಲ್ಲ ನೋಡಿದಾಗ ನೀವು ನನ್ನ ಮಗನ ನೋಡಿ ನಾನು 2 ವರ್ಷ ಆಯಿತು, ನನ್ನ ಮಗನ ನಾನು ನೋಡಿಲ್ಲ, ಅವನು ಈ ಕಡೆ ಬರೋ ಆಗಿಲ್ಲ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನಾವು ನನ್ನ ಮಗನಿಗೆ ಸೊಸೆ ಬೇಡ, ನನ್ನ ಮಗಳು ಬೇಕು ಅಂತ ನಾನು ಕರ್ಕೊಂಡ್ಬಂದಿದ್ದು. ನನಗೆ ಇಷ್ಟು ಹಿಂಸೆ ಕೊಟ್ಟರು. ಈಗ ಮಗ ಸೊಸೆ ಜೊತೆಗೆ ಇದ್ದಾರಮ್ಮ? ಇಲ್ಲ, ಮದುವೆ ಆಗಿ 3 ತಿಂಗಳು ಅವಳು ನಮ್ಮ ಮನೇಲಿ 15 ದಿವಸ ಕೂಡ ಇರಲಿಲ್ಲ. ಮದುವೆ ಆಗಿ 1 ತಿಂಗಳು ಹೋಗಿ ಬರೋದು ಅಂತಿರುತ್ತೆ. ಅವಳಿಗೆ ಜರ್ಮನಿಗೆ ಹೋಗಬೇಕಾಗಿತ್ತು. 2 ಸತಿ ವೀಸಾ ಯಾರಿಗೂ ವೀಸಾ ಕ್ಯಾನ್ಸಲ್ ಆಗಲ್ಲ. ಅವಳು ಅಂಥದ್ರಲ್ಲಿ ಅನ್ಮ್ಯಾರಿಡ್ ಅಂತ ಕೊಟ್ಕೊಂಡು ವೀಸಾ ಕ್ಯಾನ್ಸಲ್ ಮಾಡ್ಕೊಂಡ್ಲು. 2 ಸತಿ ರಿಜೆಕ್ಟ್ ಆಯಿತು ವೀಸಾ. ಈಗ ನಾವು ಮಗ ಲೆಟ್ರ್ ಬರೆದ್ಬಿಟ್ಟು, ಕಾನ್ಸುಲೇಟಿಗೆ ಲೆಟ್ರ್ ಬರೆದ್ಬಿಟ್ಟು ಅವನು ನನ್ನ ವೀಸಾ ತಡೆ ಒಡ್ಡಿದ್ದಾನೆ ಅಂತ ಹೇಳ್ತಾಳೆ. ಇದು ಯಾವ ನ್ಯಾಯ? ನನ್ನ ಗಂಡ ರಿಟೈರ್ಡ್ ಪರ್ಸನ್. ನಿಜ. ಇಲ್ಲಿ ತುಂಬ ಇಂಥ ಕೇಸ್ಗಳನ್ನ ಕೇಳಿದ್ವಿ ನಾವು. ನೀವು ಕೊನೆಯದಾಗ ಜನಗಳಿಗೆ ಏನು ಹೇಳಕ್ಕೆ ಬಯಸ್ತೀರ? ತುಂಬ ಸಂಕ್ಷಿಪ್ತವಾಗಿ ದಯವಿಟ್ಟು ಹೇಳ್ತೀನಿ, ಯಾರೇ ಆದರೂ ಹೆಣ್ಮಕ್ಳು ಅಪ್ಪ ಅಮ್ಮಂದಿರು ಕೂತು ಪರಿಹಾರ ಮಾಡ್ಕೊಳ್ಳಿ. ಇನ್ನೊಂದು ಸಂಸಾರನ ಜೈಲಿಗೆ ಕಳಿಸೋ ಅಂತ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊತೀನಿ. ರಣ್ಯವರ ಕೊನೆಯದಾಗ ತಾವೇನು ಹೇಳ್ತೀರಮ್ಮ? ತುಂಬ ಸಂಕ್ಷಿಪ್ತವಾಗಿ. ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಗಳು ಸಂಸ್ಕೃತಿಗಳನ್ನು ಹೇಳ್ಕೊಡ್ಬೇಕು. ಆಮೇಲೆ ಹೋದ್ಮೇಲೆ ಯಾವ ರೀತಿ ಹೊಂದ್ಕೊಂಡು ಬದುಕಬೇಕು ಅನ್ನೋದೇ ಹೇಳಬೇಕು. ಸಂಸಾರಗಳು ಒಡೆಯೋ ದಿನ ತಂದೆ ತಾಯಿಗಳು ಎಷ್ಟೋ ಜನ ಸಪೋರ್ಟ್ ಕೊಡ್ತಿದ್ದಾರೆ. ಇದರಿಂದ ಬರೀ ಅತ್ತೆ ಮಾವದಿರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, DV ಆಕ್ಟ್ ಹಾಕ್ತಾರೆ. ಇದು ಹಾಕೋದ್ರಿಂದ ಕೊಟ್ಟವ್ರದ್ದು ಮೊದಲು ತಪ್ಪಲ್ವೇ? ಅವ್ರನ್ನ ಅರೆಸ್ಟ್ ಮಾಡಬೇಕಲ್ವೇ? ಮತ್ತು ಗಂಡು ಮಕ್ಕಳಿಗೆ ಎಲ್ಲಿದೆ ವಾಯ್ಸು? ಅವ್ರು ಏನಂತ ಕೇಳಬೇಕು? ಬರೀ ಸೊಸೆ ಮಾಡ್ತಾಳೆ. ಸೊಸೆಯಿಂದ ಗಂಡು ಮಕ್ಕಳುಗಳು ನೋವು ತಿಂತಾ ಇಲ್ವೇ? ಅವರು ನೋವಿಂದ ಮದುವೆ ಸಂದರ್ಭದಲ್ಲೇ ಒಂದಷ್ಟು ಮಗಳಿಗೆ ಹೇಳಿ ಕಳಿಸ್ಬೇಕು ಅಂತ ಹೇಳಿ ಕಳಿಸ್ಬೇಕು. ಮತ್ತೆ ಈ ತರ ಎಲ್ಲ ಮಾಡಿದಾಗ ಅವ್ರು ಗಂಡು ಮಕ್ಳಿಗೂ ಅವ್ರಿಗೂ ವಾಯ್ಸ್ ಇರಬೇಕು. ಅವರು ಹೇಳ್ತೀನಿ, ತಾಯಿ ಈಗ ಅತ್ತೆನಲ್ಲಿ 2 ಥರದವ್ರು ಇದ್ದಾರೆ, ಸೊಸೆ ತಾಯಿ ಮತ್ತೆ ಮಗನ ತಾಯಿ. ಇದ್ರೆ ಅತ್ಯಂತ ಸುಖಿ ಅತ್ತೆ ಅಂದ್ರೆ ಮಗಳ ತಾಯಿ. ಅವಳಿಗೆ ಯಾವ ಥರದ ಕಾನೂನು ಕಟ್ಟಳೆ ಏನೂ ಇಲ್ಲ. ಅವಳಿಗೆ ಇರೋದೇ ಮಗನ ತಾಯಿಗೆ ಮಾತ್ರ. ಗಂಡು ಮಕ್ಕಳನ್ನ ಎತ್ತಿರೋದೇ ತಪ್ಪೇ ಈಗ. ನಿಜ ಹಂಗನ್ಸ್ಬಿಟ್ಟಿದೆ ಅಂತ. ಓಕೆ, ನೀವೇನು ಹೇಳ್ತೀರಮ್ಮ ಕೊನೆಯದಾಗಿ? ಅತ್ತೆ ಇವಾಗ ಹೇಳ್ತಾರೆ, ಅವರು ಮನೆಗೆಲ್ಲ ಹೇಳ್ ಕಳಿಸ್ಬೇಕು ಅಂತಲೇ ಹೇಳ್ತಾರೆ. ಆದರೂ ಕೂಡ ಅವರು ಎಲ್ಲ ತಿಳ್ಕೊಂಡು ಬರೋ ಈಗಿನ ಅವಾಗಿಂದ ಏನಿತ್ತ ನನಗೆ ಗೊತ್ತಿಲ್ಲ. ಆದರೆ ಇವಾಗ ಬರೋ ಹೆಣ್ಮಕ್ಳು ಕೂಡ ಅನುಸರಿಸ್ಕೊಂಡು ನಮ್ಮದು ಭಾಳ ಚೆನ್ನಾಗಿರ್ಬೇಕು, ನನ್ನ ಗಂಡ, ನನ್ನ ಮನೆ, ನನ್ನ ಮಂತಾನ ಎಲ್ಲ ಚೆನ್ನಾಗಿರ್ಬೇಕು. ನಾಳೆ ನಮ್ಗೆ ಹುಟ್ಟ ಮಗುನು ಅದ್ರ ಭವಿಷ್ಯ ನೋಡ್ಬೇಕು. ನಮ್ದು ಇವತ್ತು ನಾವ್ ಗಂಡ ಹೆಂಡತಿ ಭವಿಷ್ಯ ನೋಡ್ಬಾರ್ದು. ನಾಳೆ ಮಗುವಿನ ಬಗ್ಗೆ ಅವಾಗ ಸಂಸಾರ, ಅವಾಗ ನಾಳೆ ಹೇಳ್ತಾರೆ ಅಜ್ಜ ಅಜ್ಜಿ ಯಾರು, ಅತ್ತೆ ಮಾವ ಯಾರು ಅಂತ. ಅವಾಗ ಅವ್ರಿಗೆ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಕೊನೆಯದಾಗಿ ತುಂಬಾ ಸಂಸ್ಕೃತವಾಗಿ ಹೇಳ್ಬೇಕಾದ್ರೆ ಈಗ ಏನಾಗ್ತಾ ಇದೆ ಅಂದರೆ ಸುಮಾರು ಒಂದು 20-30 ವರ್ಷಗಳಿಂದ ಸ್ವಲ್ಪ ನಾವು ತಾಳೆ ಮಾಡಿ ನೋಡಿದ್ರೆ ಆಗ ಅತ್ತೆ ಸೊಸೆಯವರ ಸಂಬಂಧ, ಆ ಕುಟುಂಬದ ಅವಿಭಕ್ತ ಕುಟುಂಬ ಏನಿತ್ತು ಅದು ಹೇಗೆ ಬರ್ತಾ ಇತ್ತು, ಹೇಗೆ ಅವರು ಅದನ್ನು ಕಂಟ್ರೋಲ್ ತಗೊಳ್ತಾ ಇದ್ದು, ಹಿರಿಯರಾಗಲಿ ಅತ್ತೆ ಮಾವರಾಗಲಿ ಅಥವಾ ತಂದೆ ತಾಯಿಯವರು ಯಾವ ರೀತಿಯಲ್ಲಿ ಕಂಟ್ರೋಲ್ ತಗೊಳ್ತಾರೆ. ಈಗ ಏನಾಗಿದೆ ಅಂತಂದರೆ ಈಗ ಎಲ್ಲ ಡಿವೈಡೆಡ್ ಫ್ಯಾಮಿಲಿ ಆಗಿಬಿಟ್ಟಿದೆ. ಅದಕ್ಕೆ ಮೂಲ ಕಾರಣ ನಾ ಹೇಳ್ತಾ ಇದ್ದೀನಿ, ಒಂದು ಕಡೆ ತಾಯಿ ತಂದೆನೂ ಇರ್ತಾರೆ, ಒಂದು ಕಡೆ ಅತ್ತೆ ಮಾವರು ಇರ್ತಾರೆ. ಇಲ್ಲಿ ತಾಯಿ ತಂದೆಯರ ಪಾತ್ರ ತುಂಬ ಮುಖ್ಯವಾದ್ದು. ಅವರು ದಯಮಾಡಿ ತಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹೆಣ್ಣು ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂತಂದರೆ, ಕೋರ್ಟು ಸ್ಟೇಷನ್ನು ಹೋಗೋ ತಡೆ ಹೊಡ್ಡಿದ್ರೆ ಸಂಸಾರದಲ್ಲಿ ಶಾಂತಿ, ನೆಮ್ಮದಿ, ಸುಖ ಶಾಂತಿ ಸಿಗುತ್ತೆ. ಎಲ್ಲದರನ್ನು ಕಳ್ಕೊಳ್ಬೇಕಾಗತ್ತೆ. ಶಾಂತಿ, ಸುಖ, ಹಣ, ಆಸ್ತಿ, ಮರ್ಯಾದೆ, ಮುಳ್ಳಿನ ಮೇಲೆ ಬಟ್ಟೆ ಹಾಕದಂಗೆ ಒಂದು ಸಂಬಂಧ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ವಕೀಲರಾಗಿ. ಸೊ ಸಮಯದ ಅಭಾವ ನಮಗೆ. ತಾವಿಬ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ತಮ್ಮಿಬ್ರಿಗೂ ಕೂಡ ಧನ್ಯವಾದಗಳು ಮೇಡಮ್. ಜೊತೆಗೆ ಸರ್ ತಾವು ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಏನಂದ್ರೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳಿದ್ರಿ. ನೀವು ಏನು ಅಂದರೆ ಯಾರು ಬಂದರೆ ಏನೂ ಸರಿ ಮಾಡೋಕ್ಕಾಗಲ್ಲ, ನೀವು ಸರಿ ಇರಬೇಕು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಒಂದು ತುಂಬ ಡಿಫ್ರೆಂಟ್ ಕೇಸು ಅಂತಂದರೆ, ತುಂಬ ತೊಂದರೆ ಪಟ್ಟು ಕೂಡ ನಿಮ್ದು ಯಾವುದೂ ಬೇಡ, ಯಾವ ಕಾನೂನು ಬೇಡ, ಯಾವ ಕೇಸು ಬೇಡ ಅಂಥೇಳಿ ದಾವಣಗೆರೆಯಿಂದ ಇಲ್ಲಿ ಬಂದು ಜೀವನ ಮಾಡ್ತಿರುವಂಥವ್ರು, ಬದುಕಿ ತೋರಿಸ್ತಿರುವಂಥವ್ರು, ಇಂಥವ್ರು ಕೂಡ ಒಂದು ಲೆಕ್ಕದಲ್ಲಿ ನಮ್ಮ ಸಮಾಜಕ್ಕೆ ಮಾದರಿನೇ. ತಮಗೂ ಕೂಡ ಧನ್ಯವಾದಗಳಮ್ಮ. ಸೊ ಆರಂಭದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರಿ ಏನು ಅಂತಂದರೆ, ಹೆಣ್ಣು ಸಂಸಾರದ ಕಣ್ಣು ಅಂತ. ಅದೇನೋ ಅತ್ತೆನೂ ಕೂಡ ಅತ್ತೆಗೂ ಅನ್ವಯ ಆಗುತ್ತೆ, ಅದು ಸೊಸೆಗೂ ಅನ್ವಯ ಆಗುತ್ತೆ. ಹೆಣ್ಣು ಸಂಸಾರದ ಕಣ್ಣು ಆಗಬೇಕು. ಆದರೆ ಎಲ್ಲೋ ಕಡೆಗೆ ಹೆಣ್ಣೆ ಎಲ್ಲೋ ಕಡೆಗೆ ಸಂಸಾರಕ್ಕೆ ಹುಣ್ಣಾಗ್ತಾ ಇದ್ದಾಳೆ ಅನ್ನುವಂಥದ್ದು. ಜೊತೆಗೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಗೃಹಿಣಿ ಗೃಹ ಮುಚ್ಚತೆ ಅಂತ. ಆದರೆ ಈಗಿನ ಗೃಹಿಣಿಯರಿಂದಲೇ ಗೃಹ ಮುಚ್ಕೊಂಡು ಹೋಗ್ತಿರುವಂಥದ್ದು. ನಿಜಕ್ಕೂ ಅದು ಸರಿಯಲ್ಲ. ಅದು ಏನಂದರೆ ಬರ್ತಿರುವಂಥವ್ರು ಎಲ್ಲದನ್ನೂ ಕಳ್ಕೊಂಡು ಸುಖ, ಶಾಂತಿ, ನೆಮ್ಮದಿ, ತಮ್ಮ ಬಂಧು ಬಳಗ ಜೊತೆಗೆ ಮನಃಶಾಂತಿ, ಜೊತೆಗೆ ಮಕ್ಕಳುಗಳಿಗೂ ಕೂಡ ನೀವೊಂದು ಸರಿಯಾದ ದಿಕ್ಕನ್ನು ತೋರಿಸ್ತಾನೆ, ದಾರಿ ತೋರಿಸ್ತಾನೆ. ಇಷ್ಟೊಂದೆಲ್ಲ ಎಡವಟ್ಟುಗಳು ಮಾಡ್ಕೊಳ್ಳೋಕ್ಕಿಂತ ಒಂದು ಸಣ್ಣ ಹೊಂದಾಣಿಕೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂಥ ಬದಲಾವಣೆಯನ್ನು ತರಬಹುದು. ಅದು ತರಲಿ ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.